ನ್ಯಾಯ ಸಿಗೋದು ಎಲ್ಲಿ? ಕೋರ್ಟಲ್ಲಲ್ವಾ? ರಸ್ತೆಯಲ್ಲಿ ಸಿಗಲ್ಲ, ಸೋಷಿಯಲ್ ಮೀಡಿಯಲ್ಲಿ ಸಿಗಲ್ಲ. ಹಾಗಾದರೆ ಧರ್ಮಸ್ಥಳದವರೇ ಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕಿದ್ದು ಸುಳ್ಳ? ವೈದ್ಯರು ಅವನಿಗೆ ಯಾವುದೇ ರೀತಿಯ ಮಾನಸಿಕ ರೋಗ ಇಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಸಂತೋಷ್ ರಾವ್ ಕೋರ್ಟಿಗೆ 50 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ ಮೇಲೆ ಕೋರ್ಟ್ ಆ 50 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಯಾಕೆ? ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ರಕ್ತ ಸಂಬಂಧಿ ಅಂತ ಬಂದ ಏಕೈಕ ಹೆಸರು ನಿಶ್ಚಲ್ ಜೈನ್, ಅವರ ತಮ್ಮನ ಮಗ. ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹಿಂಗಾಯಿತು ಅಂತ ಹೇಳೋದಕ್ಕಿಂತ ಮುಂದೇನು ಮಾಡಿದರೆ ಆ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಧರ್ಮ, ದೇವಸ್ಥಾನ ಆಯಿತು ಎಲ್ಲ ಬದಿಗಿಟ್ಟು ಬಿಡೋಣ, ಬಿಡಿ. ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಮುಂದಿನ ನಡೆ ಏನು? ಕೀರ್ತಿ ಹಂಗೆ ಹೇಳ್ತಿದ್ದಾನೆ, ಕೀರ್ತಿ ವಿರುದ್ಧ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, ಕೀರ್ತಿ ನಿಜವಾಗ್ಲೂ ಏನು ಹೇಳ್ತಿದ್ದಾನೆ ಅನ್ನೋದನ್ನು ಆ ವಿಡಿಯೋ ಅಪ್ಲೋಡ್ ಆದಾಗ ಯಾರಾದರೂ ಬಂದು ನೋಡಿದ್ರೆ, ಇಲ್ವಲ್ಲ ಇವನೇ ಕರೆಕ್ಟಾಗಿ ಮಾತಾಡ್ತಿದ್ದಾನೆ ಅಂತ ಅನ್ನಿಸುವ ಹಾಗೆ ಒಂದು ವಿಡಿಯೋ ಅಂತೂ ನಿಮ್ಮ ಎದುರುಗಡೆ ಇಡ್ತೀನಿ. ನಾನು ಸಾಕ್ಷಿ ಸಮೇತ ಹೋಗ್ತೀನಿ, ಸತ್ಯದ ಜೊತೆಗೆ ಹೋಗ್ತೀನಿ. ನಾನು ಕೂತ್ಕೊಂಡು ಕತೆ ಹೇಳಲ್ಲ ನಿಮಗೆ. ತಂಗಿ ಸೌಜನ್ಯ, ನಿನ್ನ ಸಾವಿಗೆ ನ್ಯಾಯ ಸಿಗೋಕೆ ದಾರಿಗಳು ಸಾಕಷ್ಟಿದೆ, ಆದರೆ ನಿನ್ನ ಪರವಾಗಿರುವವರು ಆ ದಾರಿಗಳನ್ನು ಹುಡುಕುತ್ತಿಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವಾಗ ನಾನು ನಿಮ್ಮ ಕಿರಿಕೀರ್ತಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸಾಕಷ್ಟು ಜನ ಇವಾಗ ನನ್ನನ್ನು ನಿಮ್ಮವರು ಅಂತ ಅನ್ಕೋತಾ ಇಲ್ಲ. ಪಾಪ ಡಿಸೈಡ್ ಆಗಿಬಿಟ್ಟಿದ್ದೀರಾ ನಾನು ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ವಿರುದ್ಧವಾಗಿದ್ದೀನಿ ಅಂತ. ನೆವರ್. ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ವಿರುದ್ಧ ಇದ್ದೀನಿ ಅಂತ ಒಂದ್ಸಲಿ ತೋರಿಸಿ ನೋಡೋಣ. ನಾನೇನು ಬಂದು ನಿಮ್ಮನ್ನು ಇವಾಗ ಓಲೈಸ್ತಾ ಇಲ್ಲ. ಐ ಆಮ್ ಇನ್ ಟು ಸೇಮ್ ಟಾಪಿಕ್, ಐ ಆಮ್ ಇನ್ ದ ಸೇಮ್ ಟ್ರ್ಯಾಕ್. ನಾನು ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ. ಬಟ್ ನಾನು ವಿತೌಟ್ ಪ್ರೂಫ್ ಮಾತಾಡಲ್ಲ ಅಂತ ಹೇಳಿದ್ದೀನಿ, ವಿತ್ ಪ್ರೂಫೇ ಬರ್ತೀನಿ. ಓಕೆ, ಬಟ್ ಕೆಲವು ವಿಚಾರಗಳನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಯಾವುದಕ್ಕೆ ಡಾಕ್ಯುಮೆಂಟ್ ಕೊಟ್ಟರೆ ನೀವು ನನ್ನನ್ನು ನಂಬಬಹುದು ಅಥವಾ ಈ ವಿಚಾರದಲ್ಲಿ ಹೌದಲ್ವಾ ಅಂತ ನಿಮ್ಗೆ ಅನಿಸಬಹುದು ಅನ್ನೋ ಒಂದು ಪ್ರಶ್ನೆ ಇದೆ ನನಗೆ. ಸಹೋದರಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು. ಇವತ್ತಿದ್ದಿದ್ರೆ ಆ ಹೆಣ್ಣುಮಗುಗೆ 30 ವರ್ಷ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ನ್ಯಾಯ ಸಿಗೋದು ಅಂದರೆ ಏನು? ಆ್ಯಂಡ್ ನ್ಯಾಯ ಸಿಗೋದು ಎಲ್ಲಿ? ಕೋರ್ಟಲ್ಲಲ್ವಾ? ರಸ್ತೆಯಲ್ಲಿ ಸಿಗಲ್ಲ, ಸೋಷಿಯಲ್ ಮೀಡಿಯಲ್ಲಿ ಸಿಗಲ್ಲ, ಕೋರ್ಟಲ್ಲಿ ಸಿಗುತ್ತೆ ನ್ಯಾಯ. ಆದರೆ ಕೋರ್ಟ್ನಲ್ಲಿ ಇದು ರೀಇನ್ವೆಸ್ಟಿಗೇಟ್ ಯಾಕಾಗಲಿಲ್ಲ? ಈ ಕೇಸ್ ಇಲ್ಲಿ ತನಕ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಧರ್ಮಸ್ಥಳದವರು ಎಲ್ಲ ಕಡೆಯಲ್ಲೂ ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹಾಗಾದರೆ ಧರ್ಮಸ್ಥಳದವರೇ ಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕಿದ್ದು ಸುಳ್ಳ? ಧರ್ಮಸ್ಥಳದವರೇ ಕೋರ್ಟಿಗೆ ಅರ್ಜಿ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಡಿಕೆ ಇಟ್ಟು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಥರದ ಇನ್ವೆಸ್ಟಿಗೇಷನ್ಗೆ ನಾನಾಗಲಿ ನನ್ನ ಫ್ಯಾಮಿಲಿಯ ಯಾವುದೇ ಕುಟುಂಬದ ಯಾವುದೇ ಸದಸ್ಯರನ್ನಾಗಲಿ ಯಾವುದೇ ಕ್ಷಣದಲ್ಲಿ ನೀವು ಕರೀಬಹುದು, ಇನ್ವೆಸ್ಟಿಗೇಟ್ ಮಾಡಬಹುದು ಅಂತ ಕೋರ್ಟಿಗೆ ಧರ್ಮಸ್ಥಳದವ್ರು ರಿಟ್ ಅರ್ಜಿ ಹಾಕಿದ್ರಾ? ಕ್ವಶನ್ ಮಾರ್ಕ್. ಹಾಕಿದ್ರೆ ಓಕೆ. ಮತ್ತೊಂದು ವಿಚಾರ ತುಂಬ ಇಂಪಾರ್ಟೆಂಟಾಗಿ ನಿಮ್ಗೆ ಹೇಳಬೇಕು. ಧರ್ಮಸ್ಥಳದವರು ಇದರಲ್ಲಿ ಮಾತಾಡ್ತಾ ಇಲ್ಲ. ಈಗ ನನ್ನ ಮತ್ತು ಇವನ ನಡುವೆ ಕೋರ್ಟ್ನಲ್ಲಿ ವಾದ ವಿವಾದ ನಡೀತಾ ಇದೆ. ಆದರೆ ಈ ವಾದ ವಿವಾದ ಇವರಿಬ್ಬರ ಮಧ್ಯೆ ನಡೀತಾ ಇರಬೇಕಾದ್ರೆ ಇವರು ಆಲ್ ಆಫ್ ದ ಸಡನ್ ಇವರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇವರ ಮೇಲಿನ ಆರೋಪವನ್ನು ಹೊರಿಸಿದಾಗ ಇದಕ್ಕೆ ಸಂಬಂಧಪಟ್ಟವರು ಕೋರ್ಟಿಗೆ ಪ್ರೆಸೆಂಟ್ ಆಗಿ ಅದಕ್ಕೆ ಬೇಕಾದ ಏನೇನು ಹೇಳಿಕೆಗಳಿತ್ತೋ ಅಥವಾ ಅವ್ರನ್ನ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಬೇಕು, ಯಾವ್ಯಾವ ಇನ್ವೆಸ್ಟಿಗೇಷನ್ ಮಾಡಬೇಕು ಎಲ್ಲ ಮಾಡಿ ಆದಮೇಲೆ ಅದೇ ಕೋರ್ಟ್ ಹೇಳುತ್ತೆ ಇವರಿಂದ ಯಾವುದೇ ಮಿಸ್ಟೇಕ್ಸ್ ಆಗಿಲ್ಲ, ಇವರು ತಪ್ಪಿಲ್ಲ, ಸೊ ಹಾಗಾಗಿ ಇವರನ್ನು ಬಿಟ್ಟುಬಿಡಿ ಅಂತ. ಸೊ ಇವರು ಹೊರಗಡೆ ಬರ್ತಾರೆ. ಆದರೆ ಇವರಿಬ್ಬರ ನಡುವಿನ ವಾದದಲ್ಲಿ ಹೇಗಾದರೂ ಮಾಡಿ ಇವರನ್ನು ಸಿಗಿಸಬೇಕು ಅಂತ
ಇವರ ಮೇಲಿರುವ ಆರೋಪವನ್ನು ಬದಿಗಿಟ್ಟು ಇವನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿಸಿ ಹೇಗಾದರೂ ಮಾಡಿ ಇವರನ್ನು ಫಿಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಾ ಅನ್ನೋದು ನನ್ನ ಪ್ರಶ್ನೆ. ಗೊತ್ತಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅದೇ ಹೇಳ್ತಾ ಇದ್ದೀನಿ, ಸಾಕ್ಷಿಗಳಿಲ್ಲದೆ ಮಾತಾಡೋದು ಬೇಡ. ಯಾಕೆಂದರೆ ಪೂರಕವಾದ ದಾಖಲೆಗಳನ್ನೇ ಇಟ್ಕೊಂಡೇ ಮಾತಾಡಬೇಕು. ಸುಮ್ಮನೆ ಇಲ್ಲಿ ನಾನು ಸ್ಟೋರಿ ಹೇಳಬಾರ್ದು. ಸ್ಟೋರಿ ಹೇಳಿದ್ರೆ ತಪ್ಪಾಗುತ್ತೆ. ಸೊ ವಿತ್ ಪ್ರೂಫ್ ಈ ಕೇಸ್ನಲ್ಲಿ ನಿರಪರಾಧಿ ಅಂತ ಪ್ರೂವ್ ಆದವರು ಅಥವಾ ಪ್ರೂವ್ ಆದ ವ್ಯಕ್ತಿ, ಆ ವ್ಯಕ್ತಿಗೆ ಮಾನಸಿಕ ತೊಂದರೆ ಇತ್ತು ಅಂತ ಹೇಳಿಕೆಗಳನ್ನು ನಾವು ಕೇಳುತ್ತಿದ್ದೇವೆ. ಹಾಗಾದರೆ ಅವನನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿದ ವೈದ್ಯರು ಅವನಿಗೆ ಯಾವುದೇ ರೀತಿಯ ಮಾನಸಿಕ ರೋಗ ಇಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಾನು ಹೇಳ್ತಾ ಇರೋದು, ಇದು ಕೋರ್ಟ್ ಆಫ್ ಲಾದಲ್ಲಿ ಈಸ್ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಕೋರ್ಟ್ನ ನಾವು ಅವರ ಆದೇಶವನ್ನು ಎತ್ತಿ ಹಿಡಿಬೇಕು, ಅದನ್ನು ನಾವು ಬಲಪಡಿಸಬೇಕು, ಎಲ್ಲವೂ ಸರಿ. ಇದೆಲ್ಲದರ ಆದಮೇಲೂ ಸಹಿತ 7-8 ವರ್ಷಗಳ ಕಾಲ ನಾನು ಜೈಲಿನಲ್ಲಿ ಕೊಳಿಬೇಕಾಗಿ ಬಂತು ಅಂತ ಹೇಳಿ ಸಂತೋಷ್ ರಾವ್ ಕೋರ್ಟಿಗೆ 50 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ ಮೇಲೆ ಕೋರ್ಟ್ ಆ 50 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಯಾಕೆ? ಹೈಕೋರ್ಟ್ನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ CBI ಕೋರ್ಟ್ನಿಂದ ನಿಮಗೆ CBI ವಾದ ವಿವಾದಗಳನ್ನು ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಆದಮೇಲೆ ಕೋರ್ಟು ನಿರಪರಾಧಿ ಅಂತ ಪ್ರೂವ್ ಆದ ಮೇಲೆ ಇದು ಸತ್ಯಕ್ಕೆ ಸಿಕ್ಕ ಜಯ ಅಂತ ಹೇಳಿ ಸಂಭ್ರಮಿಸಿದ ಮೇಲೆ ಇಂದು ಅದೇ ಕೋರ್ಟ್, ನಾನು ಹೇಳ್ತಾ ಇರೋದು ಅದೇ ಕೋರ್ಟ್, ಇವತ್ತು ಯಾರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದೀರೋ ಅವ್ರುಗಳಿದ್ರಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳಿದಾಗ ಅಲ್ಲೂ ಸತ್ಯಕ್ಕೆ ಸಿಕ್ಕ ಜಯ ಅಂತ ಯಾಕೆ ಅಂದುಕೊಳ್ಳಲಿಲ್ಲ? ದೆರ್ ಈಸ್ ಅ ಲಾಟ್ ಆಫ್ ಥಿಂಗ್ಸ್. ಈ ಕೇಸ್ನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ರಕ್ತ ಸಂಬಂಧಿ ಅಂತ ಬಂದ ಏಕೈಕ ಹೆಸರು ನಿಶ್ಚಲ್ ಜೈನ್, ಅವರ ತಮ್ಮನ ಮಗ. ನಿಶ್ಚಲ್ ಜೈನ್ ಹೆಸರನ್ನು ಉಲ್ಲೇಖ ಮಾಡಿದ ಕೂಡಲೇ ನಿಶ್ಚಲ್ ಜೈನ್ ಭಾರತದಲ್ಲೇ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರ ಹೆಸರನ್ನು ಹೇಳುವುದನ್ನು ನಿಲ್ಲಿಸಲಾಯಿತು. ಆ ಟೈಮಲ್ಲಿ ನಿಶ್ಚಲ್ ಜೈನ್ ಇಂಡಿಯಾದಲ್ಲೇ ಇರಲಿಲ್ಲ, ಬಟ್ ಅವನ ಹೆಸರು ಬಂತು. ಇನ್ನು ಅದನ್ನು ಹೊರತುಪಡಿಸಿ ಇನ್ನು 3 ಜನ ಯಾವ ಹೆಸರುಗಳು ಓಡಾಡ್ತಾ ಇದೆಯಲ್ಲ, ಈ 3 ಹೆಸರುಗಳು ಸಹಿತ ವೀರೇಂದ್ರ ಹೆಗ್ಗಡೆ ಅವರಿಗೆ ನೇರವಾಗಿ ರಕ್ತ ಸಂಬಂಧಿಗಳೂ ಅಲ್ಲ, ಅವರ ನೆಂಟರಿಷ್ಟರೂ ಅಲ್ಲ. ಒಬ್ಬ ಆಟೋ ಚಾಲಕ, ಒಬ್ಬ ಸ್ಟ್ರೀಟ್ ವೆಂಡರು, ಇನ್ನೊಬ್ಬ ಅದೇ ಸಂಸ್ಥೆಯಲ್ಲಿ ಅವರ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಯುವಕ. ಹಾಗಾದರೆ ಇದಕ್ಕೂ ವೀರೇಂದ್ರ ಹೆಗ್ಗಡೆ ಅವರಿಗೂ ಎಲ್ಲಿಂದ ಕನೆಕ್ಷನ್? ಇಸ್ ದೇರ್ ಎನಿ ಕನೆಕ್ಷನ್? ಇವರ ನಡುವೆ ಅವ್ರ ನಡುವೆ ವಾದ ವಿವಾದ ನಡೆದಿದೆ, ಕೇಸ್ ಅಲ್ಲಿ ಹೋಗಿದೆ, ಕೇಸ್ ಒಂದು ನಿರ್ಧಾರ ಬಂದಿದೆ, ಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಎಲ್ಲ ಆಗಿದೆ. ಆದಮೇಲೆ ಇದರಲ್ಲಿ ಇವ್ರು ಬರಬೇಕು, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂದರೆ ಯಾವ ಆಧಾರದ ಮೇಲೆ? ಆನ್ ವಾಟ್ ಬೇಸಿಸ್? ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಸೇ, ನ್ಯಾಯ ಆಕೆಗೆ ಸಿಗಬೇಕಾಗಿರೋದು ಎಲ್ಲಿ? ಆ ಹೆಣ್ಣು ಮಗಳಿಗೆ ಧ್ವನಿಯಾಗಬೇಕಾಗಿರೋದು ನಾವು, ನೀವು, ನಿಜ. ಆದರೆ ನಾನು ಹೇಳ್ತಾ ಇರೋದು, ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹಿಂಗಾಯಿತು ಅಂತ ಹೇಳೋದಕ್ಕಿಂತ ಮುಂದೇನು ಮಾಡಿದರೆ ಆ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ನಾನು ಹೇಳ್ತೀನಿ. ಏನು ಮಾಡಿದರೆ ಆ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ, ಯಾವ ಮಾರ್ಗದಲ್ಲಿ ಹೋದರೆ ಆ ಹೆಣ್ಣು ಮಗುಗೆ ನ್ಯಾಯ ಸಿಗುತ್ತೆ? ಸ್ವಾಮಿ, ಇಲ್ಲಿ ಧರ್ಮ, ದೇವಸ್ಥಾನ ಆಯಿತು, ಎಲ್ಲ ಬದಿಗಿಟ್ಟು ಬಿಡೋಣ, ಬಿಡಿ. ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಮುಂದಿನ ನಡೆ ಏನು ಅನ್ನೋದನ್ನು ಯೋಚನೆ ಮಾಡೋಣ. ಇವತ್ತು ಆಫ್ಟರ್ ಸೋ ಮೆನಿ ಇಯರ್ಸ್, 13 ವರ್ಷಗಳ ನಂತರ ನಾವಿವತ್ತು ಆ ವಿಷಯವಾಗಿ ಮತ್ತೆ ಧ್ವನಿ ಎತ್ತಿ ಚರ್ಚಿಸಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ಅಟ್ಲೀಸ್ಟ್ ಈಗಲಾದರೂ ಇನ್ನು 10 ವರ್ಷ ಬಿಟ್ಟು ಇದನ್ನೇ ಮಾತಾಡ್ತಾ ಇರೋದು ತಪ್ಪಾಗುತ್ತೆ. ಅದು ಕಾವೇರಿ ಗಲಾಟೆ ಥರ ಮುಗಿಯೋದೇ ಇಲ್ಲ. ಆಮೇಲೆ ಅದು ಮುಗಿಲೂಬಾರ್ದು. ಅದು ಮುಗ್ದಿಲ್ಲ ಅಂತಂದರೆ ರಾಜಕೀಯ ಇರಲ್ಲ ಅನ್ನೋ ಥರ, ಅದು ಮುಗಿಲೂಬಾರ್ದು ಅನ್ನೋ ಥರ ಆಗಬಾರ್ದು. ಇದಕ್ಕೆ ಸರಿಯಾದ ಒಂದು ಎಂಡ್ ಸಿಗಬೇಕು ಅಂತಂದರೆ ಈ ಸಲ ನೀವು ನಿರ್ಧಾರ ಮಾಡಿ ಅದಕ್ಕೊಂದು
ಸರಿಯಾದ ನ್ಯಾಯ ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡಿಸುವ ಕೆಲಸವನ್ನು ಮಾಡಬೇಕು. ಅದು ಹೇಗೆ, ಏನು, ಎಂತ, ಇಲ್ಲಿ ತನಕ ಯಾಕಾಗಿಲ್ಲ, ಯಾಕೆ ಇನ್ವೆಸ್ಟಿಗೇಟ್ ಆಗಲಿಲ್ಲ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದೆಲ್ಲವನ್ನು ಸದ್ಯದಲ್ಲೇ ನಿಮ್ಮ ಎದುರುಗಡೆ ವಿತ್ ಡಾಕ್ಯುಮೆಂಟ್ಸ್, ವಿತ್ ಪ್ರೂಫ್ಸ್. ನಾನು ಯಾಕೆಂತಂದರೆ ಎಲ್ಲದನ್ನೂ ಈಗ ಶೂಟ್ ಮಾಡಿದ್ದೀನಿ, ಎಡಿಟ್ ಮಾಡಿ ರೆಡಿ ಮಾಡಿ ಎಲ್ಲ ನಿಮ್ಮ ಎದುರುಗಡೆ ಇಡಬೇಕಲ್ವ, ತುಂಬ ಅಚ್ಚುಕಟ್ಟಾಗಿಡ್ಬೇಕು, ತುಂಬ ನೀಟಾಗಿಡಬೇಕು. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಸಮಯದ ಅವಕಾಶ ಕೊಡಿ. ಅಲ್ಲಿ ತನಕ ನಡೀತಾ ಇರಲಿ ನೀವೇನೇನು ಮಾಡ್ತಾ ಇದ್ದೀರಾ. ಬಿಕಾಸ್ ಅಟ್ಲೀಸ್ಟ್ ಅಲ್ಲಿ ತನಕ ನೀವು ಎಂಗೇಜ್ ಮಾಡಿಟ್ರೆ ಇದನ್ನು, ಕೀರ್ತಿ ಹಂಗೆ ಹೇಳ್ತಿದ್ದಾನೆ, ಕೀರ್ತಿ ವಿರುದ್ಧ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, ಕೀರ್ತಿ ನಿಜವಾಗ್ಲೂ ಏನು ಹೇಳ್ತಿದ್ದಾನೆ ಅನ್ನೋದನ್ನು ಆ ವಿಡಿಯೋ ಅಪ್ಲೋಡ್ ಆದಾಗ ಯಾರಾದರೂ ಬಂದು ನೋಡಿದ್ರೆ, ಇಲ್ವಲ್ಲ ಇವನೇ ಕರೆಕ್ಟಾಗಿ ಮಾತಾಡ್ತಿದ್ದಾನೆ ಅಂತ ಅನ್ನಿಸುವ ಹಾಗೆ ಒಂದು ವಿಡಿಯೋ ಅಂತೂ ನಿಮ್ಮ ಎದುರುಗಡೆ ಇಡ್ತೀನಿ. ಅದಾದ ಮೇಲೆ ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ನಾನು ಸಾಕ್ಷಿ ಸಮೇತ ಹೋಗ್ತೀನಿ, ಸತ್ಯದ ಜೊತೆಗೆ ಹೋಗ್ತೀನಿ. ನಾನು ಕೂತ್ಕೊಂಡು ಕತೆ ಹೇಳಲ್ಲ ನಿಮಗೆ, ನಾನು ಇರೋ ವಿಷಯನಷ್ಟೇ ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬ್ತೀನಿ. ಸೊ ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಏನೇನಾಗಿದೆ, ಆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಏನೇನಾಗಿದೆ, ಸಿಕ್ಕಿದ್ದು ಹೇಗೆ, ಸಿಕ್ಕವರು ಹಿಡಿದವರು ಯಾರು, ಹಿಡಿದು ಕೊಟ್ಟವರು ಯಾರು, ಆರಂಭದ ದಿನಗಳಲ್ಲಿ ಯಾಕೆ ಆ ಹೆಸರುಗಳು ಬರಲಿಲ್ಲ, ಅವರ ಹೆಸರು ಯಾವಾಗ ಉಲ್ಲೇಖ ಮಾಡಿದರು, ಅವರ ಹೆಸರು ಉಲ್ಲೇಖ ಆದಮೇಲೆ ಅವರು ಮಂಪರ್ ಪರೀಕ್ಷೆಗೆ ಹೋದ್ರಾ ಇಲ್ವಾ, ಆ್ಯಂಡ್ ಅದೇ ಕೇಸ್ನಲ್ಲಿ ಆರೋಪಿಯಾಗಿರುವ ಸಂತೋಷ್ ರಾವ್ ಮಂಪರ್ ಪರೀಕ್ಷೆ ಆಯಿತಾ ಆಗಲಿಲ್ವಾ, ಸಂತೋಷ್ ರಾವ್ ಸಿಕ್ಕಾಗ ಮೆಡಿಕಲ್ಲಿ ಅವನನ್ನು ಟೆಸ್ಟ್ ಮಾಡಿದಾಗ ಅವನ ದೇಹದ ಮೇಲೆ ಯಾವುದಾದ್ರೂ ಗಾಯದ ಗುರುತುಗಳು ಏನಾದರೂ ಸಿಕ್ಕಿತ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಸಂತೋಷ್ ರಾವ್ ಬಟ್ಟೆಯನ್ನು ಎಲ್ಲಿ ಮಹಜರು ಮಾಡಿದರು, ಎಲ್ಲಿ ಸಿಕ್ತು, ಅವನ ಮಾಲೆ ಇರಬಹುದು, ಪಂಚೆ ಇರ್ಬೋದು, ಅವೆಲ್ಲ ಘಟನೆ ನಡೆದ ಎಷ್ಟು ಮೀಟರ್ ದೂರದಲ್ಲಿ ಸಿಕ್ಕಿತ್ತು, ಆರಂಭಿಕ ಹೇಳಿಕೆಗಳು ಏನೇನಾಗಿತ್ತು, ಸಂತೋಷ್ ರಾವ್ನನ್ನು ಮೊದಲು ಕಂಡು ಹಿಡಿದಿದ್ದು ಯಾರು, ಸಿಕ್ಕಾಗ ಇವನನ್ನೇ ನಾನು ನೋಡಿದ್ದೆ ಅಂತ ಪ್ರತ್ಯಕ್ಷದರ್ಶಿಗಳನ್ನು ಇವರು ಮುಗಿಸಿಬಿಡ್ತಾರೆ ಅನ್ನೋದಾದರೆ, ಅವತ್ತು ಪ್ರತ್ಯಕ್ಷವಾಗಿ ಅವನನ್ನು ಗುರುತಿಸಿದ ವ್ಯಕ್ತಿಯು ಇದರಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದಾರೆ ಅಂತಾದರೆ, ಅವರಿಗೆ ಪೂರಕವಾದಿದ್ದ ವ್ಯಕ್ತಿಯೂ ಒಬ್ಬ ತೀರ್ಕೊಂಡಿದ್ದಾನೆ ಆಕ್ಸಿಡೆಂಟ್ನಲ್ಲಿ ಅಂತಂದರೆ ಅದು ಹೇಗೆ ಸಾಧ್ಯ ಆಯಿತು? ಇಲ್ಲಿ ಡಾಟ್ ಟು ಡಾಟ್ ಹೇಗೆ ಕನೆಕ್ಟ್ ಮಾಡಲಾಯಿತು? ಸಾಕ್ಷಿಗಳಿದೆ ಅಂತಾದ ಮೇಲೆ ಸಾಕ್ಷಿಗಳನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡದೆ, ರೀಇನ್ವೆಸ್ಟಿಗೇಷನ್ಗೆ ಒತ್ತಡ ಹಾಕದೆ ಸಾಕ್ಷಿಗಳನ್ನು ಜೇಬ್ನಲ್ಲಿ ಇಟ್ಕೊಂಡಿದ್ರೆ ಉಪಯೋಗ ಬರೋದಿಲ್ಲ, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗೋದಿಲ್ಲ. ಸಾಕ್ಷಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಪ್ರಸ್ತುತಪಡಿಸಿ, ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟ್ವರೆಗೆ ತೆಗೆದುಕೊಂಡು ಹೋಗಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ. ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದೆಯಾ? ಇವೆಲ್ಲವನ್ನು ನೀನಿವತ್ತು ವಿತೌಟ್ ಪ್ರೂಫ್ ಹೇಳ್ತಿದ್ಯಾ ಅಂತ ಮತ್ತೆ ಇದ್ರ ವಿಡಿಯೋ ವೈರಲ್ ಆಗುತ್ತೆ, ಕಮೆಂಟ್ ಮಾಡ್ತೀರಾ, ಹೇಳ್ತೀರಾ. ಅದಕ್ಕೆ ನಾನು ಇವತ್ತು ಏನೂ ಹೇಳಲ್ಲ. ಇವೆಲ್ಲ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಬಿಟ್ಟಿದ್ದೀನಿ, ನಿಮ್ಮ ತಲೆಯಲ್ಲಿ ಇಷ್ಟಿರಲಿ. ಹೌದಾ, ಹಿಂಗಾಗಿತ್ತಾ? ಧರ್ಮಸ್ಥಳದವರೇ ಇವೆಲ್ಲ ಮಾಡ್ತಿರೋದು ಅಂತಂದರೆ ಧರ್ಮಸ್ಥಳದವರು ಯಾಕೆ ರಿಟ್ ಅರ್ಜಿ ಹಾಕಿದ್ರು? ದಯವಿಟ್ಟು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕುಟುಂಬದವ್ರು ಯಾರಾದರೂ ಇದಕ್ಕೆ ನಿಮಗೆ ಇನ್ವೆಸ್ಟಿಗೇಷನ್ಗೆ ಬೇಕು ಅಂತಂದರೆ ಎನಿ ಟೈಮ್ ನೀವು ಕರ್ಕೊಂಡು ಹೋಗ್ಬೋದು ಅಂತ ಯಾಕೆ ರಿಟ್ ಅರ್ಜಿಯನ್ನು ಹಾಕಿದರು? ಇಲ್ಲಿಯವರೆಗೂ ನೆನಪಿರಲಿ, ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒತ್ತಡವನ್ನು ಹೇರುವ ಕೆಲಸವನ್ನಾಗಲಿ ಅಥವಾ ಕೋರ್ಟಿಂದ ಸ್ಟೇ ತರುವ ಕೆಲಸವನ್ನಾಗಲಿ ಧರ್ಮಸ್ಥಳದಿಂದ ಮಾಡಿಲ್ಲ. ಧರ್ಮಸ್ಥಳದಿಂದ ಮಾಡಿರುವ ಏಕೈಕ ಕೆಲಸ ಏನು ಅಂತಂದರೆ, ವಿನಾಕಾರಣ ಅಪವಾದವನ್ನು, ಆರೋಪವನ್ನು ಹೊರಿಸುವ ಯಾವುದೇ ಬೇಸ್ಲೆಸ್ ವಿಚಾರಗಳನ್ನು ಇಟ್ಕೊಂಡು ಆರೋಪ ಮಾಡ್ತಿದ್ದಾರಲ್ಲ, ಅಂತಹ ಆರೋಪಗಳನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಅಂಥವರನ್ನು ತಡೆ ಹಿಡೀರಿ ಅಂತ ಹೇಳಿದ್ದಾರೆ ಅಷ್ಟೇ, ಬಿಟ್ಟರೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಮಾತಾಡಿಲ್ಲ. ಆ್ಯಂಡ್ ಮತ್ತೊಂದು ವಿಷಯ, ಇನ್ವೆಸ್ಟಿಗೇಷನ್ ಆಫೀಸರ್ ಯೋಗೇಶ್ ನಾಯಕ್ ಅವರು ಇದ್ದಿದ್ದು 2 ದಿನ ಇನ್ವೆಸ್ಟಿಗೇಷನಲ್ಲಿ. ಅದಾದ ನಂತರ ಇನ್ಸ್ಪೆಕ್ಟರ್ ಬಂದು ಅದನ್ನು ವಹಿಸ್ಕೋತಾರೆ, ಭಾಸ್ಕರಯ್ಯ ಅವರು. ಅವರು ಎಲ್ಲಿಗೆ ಹೋಗಿದ್ರು, ಆ 2 ದಿನ ಏನಾಯಿತು, ಅವ್ರು ಯಾಕೆ 3ನೇ ದಿನ ಬಂದು ಅವ್ರು ಚಾರ್ಜ್ ತೊಗೊಂಡ್ರು, ಸ್ಪರ್ಮ್ ವಿಚಾರ ಏನಾಯಿತು, ಸ್ಪರ್ಮ್ ವಿಚಾರದಲ್ಲಿ ಧೋಕಾ ಮಾಡಬೇಕು ಅಂತಾಗಿದ್ದರೆ, ಸಂತೋಷ್ ರಾವ್ನೇ ಫಿಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಿದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇತ್ತು? ವಿಚಾರ ತುಂಬ ಇದೆ, ತುಂಬ ವಿಚಾರ ಇದೆ. ನಿಮಗೆ ಗೊತ್ತಿಲ್ಲದ, ನೀವು ಕಂಡು ಕೇಳರಿಯದ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಸಾಕ್ಷಿಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸುತ್ತೇನೆ. ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಈಗಲೂ ನನ್ನ ಮಾತಿನ ಮೇಲೆ ನಾನು ನಿಂತ್ಕೋತಾ ಇದ್ದೀನಿ. ನನ್ನ ದೇವಾಲಯ, ನನ್ನ ಹೆಮ್ಮೆಯ ದೇವಾಲಯ, ನಾನು ಇಷ್ಟಪಡುವ ನನ್ನ ದೇವರು, ಅದರ ಶಕ್ತಿಯ ಬಗ್ಗೆ ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ಆ ಶಕ್ತಿ ನನಗೆ ಈ ಶಕ್ತಿಯನ್ನೂ ಕೊಟ್ಟಿದೆ.
ದೇವರು ನನಗೋಸ್ಕರ ಸಾಕಷ್ಟು ಸಲ ನಿಂತಿದ್ದಾರೆ. ಈಗ ದೇವರ ಜೊತೆಲಿ ನಾನು ನಿಲ್ಲುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನನ್ನ ಪ್ರಯತ್ನ ನಾನು ಮುಂದುವರಿಸ್ತಾನೆ ಇರ್ತೀನಿ. ಆ್ಯಂಡ್ ಒಂದೇ ಒಂದು ಸುಳ್ಳು ಹೇಳಲ್ಲ. ವಿತ್ ಪ್ರೂಫ್, ವಿತ್ ಡಾಕ್ಯುಮೆಂಟ್ಸ್, ವಿತ್ ಡೀಟೇಲ್ಸ್ ನಾನು ನಿಮ್ಮ ಎದುರುಗಡೆ ಎಲ್ಲವನ್ನ ಇಡ್ತೀನಿ. ಆಮೇಲೂ ನಂಬ್ತಿರೋ ಬಿಡ್ತಿರೋ ಅಥವಾ ಕತೆಗಳನ್ನೇ ಸರಿ ಅಂತ ಅಂದ್ಕೊಂಡು ಹೋಗ್ತಿರೋ ನಿಮಗೆ ಬಿಟ್ಟಿದ್ದು. ನಮ್ಮ ತಲೆಯೊಳಗೆ ಜ್ಞಾನವಿದ್ದರೆ ನಾವು ಬದಲಾಗೋಣ. ಸಾಧ್ಯವಾದರೆ ಇದರ ಲಾಭ ಮಾಡಿಕೊಳ್ಳುತ್ತಿರುವವರನ್ನು ಬದಲಾಯಿಸೋಣ. ತಂಗಿ ಸೌಜನ್ಯ, ನಿನ್ನ ಸಾವಿಗೆ ನ್ಯಾಯ ಸಿಗೋಕೆ ದಾರಿಗಳು ಸಾಕಷ್ಟಿದೆ. ಆದರೆ ನಿನ್ನ ಪರವಾಗಿರುವವರು ಆ ದಾರಿಗಳನ್ನು ಹುಡುಕುತ್ತಿಲ್ಲ. ಬೀಟ್ಲೆಸ್ ಕರ್ನಾಟಕ.